ಕಳಕಳಿ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೆವು. ತಮ್ಮ ಅಮೂಲ್ಯ ಮತ ಉಮೇಶ್ ಜಾಧವ್ ಅವರಿಗೆ ಕೊಡಬೇಕಂತಂದೇಳಿ ವಿನಂತಿಗೋಸ್ಕರ ಬಂದಿದ್ದೇವೆ. ನರೇಂದ್ರ ಮೋದಿಜಿಯವರು 3ನೇ ಬಾರ್ ಪ್ರಧಾನಮಂತ್ರಿ ಆಗಬೇಕು. ಉಮೇಶ್ ಜಾಧವ್ ಅವರು 2ನೇ ಬಾರ್ ಲೋಕಸಭೆ ಸದಸ್ಯರಾಗಬೇಕು. ಬಸವರಾಜ ಮತ್ತೇಮಗೌಡ ಅವರು ಮತ್ತೊಮ್ಮೆ ಮುಂದೆ ಈ ಒಂದು ಎಲೆಕ್ಷನ್ ಆದ್ಮೇಲೆ ನಮ್ಮ ಪ್ರಧಾನಮಂತ್ರಿ 3ನೇ ಬಾರ್ ಪ್ರಧಾನಮಂತ್ರಿ ಆಗ್ತಾರೆ. 2ನೇ ಬಾರ್ ಉಮೇಶ್ ಜಾಧವ್ ಅವರು ಲೋಕಸಭೆ ಸದಸ್ಯರಾಗ್ತಾರೆ. ಅವಾಗ 5-6 ತಿಂಗಳನ್ಯಾಗ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗ್ತದ. ಬಸವರಾಜ ಮತ್ತೇಮಗೌಡ ಅವರಿಗೆ ಫಸ್ಟ್ ಅವಕಾಶ ಸಚಿವರು ಮಾಡೋ ಪ್ರಯತ್ನ ಮಾಡಬೇಕು. ಏಕಾಏಕ ನಮ್ಮಷ್ಟು 8 ಮತಕ್ಷೇತ್ರನಾಗ ಗೆದ್ದವ್ರು ಬಸವರಾಜ ಮತ್ತೇಮಗೌಡರ. ಅದ್ರಾಗ ನಾವೊಬ್ಬರು ಗೆಲ್ಲಬೇಕಿತ್ತು. ಸ್ವಲ್ಪ ಓಟ್ಲಿಂದ ನಮ್ಮ ಆಜು ಬಾಜುದವ್ರು ಕುತಂತ್ರದಿಂದ ಸ್ವಲ್ಪ ಹಿಂದಾಗಿರ್ಬೋದು. ಬಸವರಾಜ ಮತ್ತೇಮಗೌಡ ಅಣ್ಣವ್ರ ಬಾರೆ ಹೇಳ್ಬೇಕಂತಂದ್ರೆ ಮೊನ್ನೆವರೆಗೆ ಒಂದು ಭಾಷೆನ ಹೇಳಿದ್ನ, ನೀವು ಒಳ್ಳೆ ಹುಷಾರಿದ್ದೀರಿ, ಚತುರಿದ್ದೀರಿ, ಚಾಣಕ್ಯ ಇದ್ದೀರಿ, ಅದ್ರಾಗ ಸ್ವಲ್ಪ ಚಾಲೂ ಇದ್ದೀರಿ ಅಂತಂತೇಳಿ ಏನ್ರಿ ಕೊಡ್ರೆ ಹಿಂಗೆ ಅಂದಿರಿ ಅಂತಂತೇಳಿ ನಿಮ್ಲಿಂದ ನಾವು ಕಲಿಬೇಕಾಗ್ತದೆ ಎಲೆಕ್ಷನ್ ಹ್ಯಾಂಗೆ ಮಾಡ್ಬೇಕಂತಂತ ಹೇಳಕ್ಕೆ ಬಯಸ್ತೀನಿ ಅವರಿಗೆ. ಆರ್ಟಿಕಲ್ 370 ನಮ್ಗೆಲ್ಲರಿಗೆ ಕಾಡ್ತಿದ್ದದು. ಆರ್ಟಿಕಲ್ 370 ಕಾಡ್ತಿದ್ದೆ ನಿಮ್ಗೆಲ್ಲರಿಗೆ. ಜಮ್ಮು ಕಾಶ್ಮೀರ ಅಖಂಡ ಭಾರತನಾಗ ಬರ್ಬೇಕಂತಂತೇಳಿ 1981ನೇಗ ನರೇಂದ್ರ ಮೋದಿಜಿಯವ್ರು ಹೇಳಿರು, ಮೇ ಲಾಲ್ ಚೌಕ್ ಮೇ ಆऊंगा वहाँ झंडा लहराऊंगा किसमें माँ के दम है आके मेरे को रुकाओ ಅಂತಂತೆ ಹೇಳಿದ್ದಾವೆ. ಎಲ್ಲರೂ ನೋಡಿದ್ದೀರಿ. ಮೊನ್ನೆ ಆರ್ಟಿಕಲ್ 370 ತೆಗೆಯಕ್ಕಿಂತ ಮುಂಚೆ ಫಾರೂಕ್ ಅಬ್ದುಲ್ಲಾ ಮಾಜಿ ಮುಖ್ಯಮಂತ್ರಿ ಅವ್ರು ಏನೊಂದು ಮಾತು ಹೇಳಿದ್ರು, ಒಂದು ಭಾಷೆನಾಗ ಹೇಳಿದ್ರು ಅವರು, नरेंद्र मोदी जी 7 जन्म लिए तो भी आर्टिकल 370 नहीं निकाल सकते. अब पुण्यात्मा हेड़ के बयस्तीना अबे फारूक अब्दुल्ला जी 7 जन्म में इसी जन्म में निकाल के फेंक दिया हमारे नरेंद्र मोदी जी अंदर हेड़ बयस्तीना. ಹಾಂಗಿದೆ ನರೇಂದ್ರ ಮೋದಿಜಿಯವರು. 500 ವರ್ಷದಿಂದ ನಮ್ಮ ಸಂಕಲ್ಪ ಇತ್ತು ಅಯೋಧ್ಯೆನಾಗ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ಬೇಕಂತ ತಿಳಿದು ನಾವೆಲ್ಲರೂ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪ ಹ್ಯಾಂಗೆ ರಾಮ್ ಅವ್ರು ಬಂದು ಇವತ್ತಿನ ದಿವಸ ನಾವು ಯುಗ ಪುರುಷ ಅವರಿಗೆ ಅಂತೇವೆ. ಇದೇ ಯುಗ ಪುರುಷ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಆ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅವ್ರು ಅದಕ್ಕೆ ಹುಟ್ಟ್ಯಾರಂತಂತೇಳಿ ಅವ್ರಿಗೆ ನಾವು ಅಭಿನಂದನೆ ಹೇಳ್ಬೇಕಾಗ್ತದೆ. ನಾವು ಇಂಥವು ಎಷ್ಟೋ ಕೆಲಸ ಮಾಡ್ಯಾರ ಪ್ರಧಾನಮಂತ್ರಿಗಳು. ಇವತ್ತೊಂದು ದಿವಸ ನಮ್ಗೆಲ್ಲರಿಗೆ ಪ್ರಧಾನಮಂತ್ರಿ ಏನು ಕೇಳ್ತಾರೆ ಅವರು, ನೀವು ಯಾರು ಆರ್ಮಿ ಜಾಯಿನ್ ಆಗಬೇಡ್ರಿ, ನೀವು ಯಾರು ಬಂದು ದೇಶದಾಗ ನಿಮ್ಮ ಜೀವ ಕೊಡಬೇಡ್ರಿ, ನಿಮ್ಗೆ ಒಂದೇ ಕಳಕಳಿ ವಿನಂತಿ ಮಾಡ್ತೀನಿ, ನಿಮ್ಮ ಅಮೂಲ್ಯ ಮತ ಭಾರತೀಯ ಜನತಾ ಪಾರ್ಟಿ ಕೊಡ್ಬೇಕಂತ ಕೇಳ್ತಾರೆ ಅವ್ರು. ಅದಕ್ಕೆ ತಾವು ಎಲ್ಲರೂ ಕೊಡ್ತೀರಾ ಕೊಡಲ್ಲ? ನೀವು ಕೇಳೋ ಬಯಸಿನ ಕೊಡ್ತೀರಾ ಕೊಡಲ್ಲ? ಇನ್ನೊಂದು ವರ್ಷ ಕೊಡ್ತೀರಾ ಕೊಡಲ್ಲ? ಯಾಕಂತ ಹೇಳ್ತೀನಿ ನಿಮ್ಗೆ, ಮೊನ್ನಿಂದ ಎಲೆಕ್ಷನ್ BY ವಿಜೇಂದ್ರ ಅಣ್ಣವ್ರು ಬಂದಿವ್ರಿ. ಇಲ್ಲಿ ಬಂದಾಗ ವಿಶೇಷವಾಗಿ ಬಸವರಾಜ ಮತ್ತೇಮಗೌಡ ಅಣ್ಣವ್ರ ಮ್ಯಾಗ ನಾವು ಅವ್ರಿಗೆ ಹೇಳಿದೆವು, ಸ್ವಲ್ಪ ನಂಬಲ್ಲಿ ಜೋರು ಭಾಷಣ ಮಾಡ್ಬೇಕ್ರಿ ಅಣ್ಣ ಅಂತಂತ ಹೇಳಿದಾಗ, ನೀ ಬಿಡು, ನೀ ನಮ್ಮವಿದ್ದೀನಿ, ನಾ ಬಸವರಾಜ ಮತ್ತೇಮಗೌಡರ ಸಲಕ್ಕೆ ಸ್ಪೆಷಲ್ ಆಗಿ ನಾ ಹೋಗಿ ಅಲ್ಲಿಂದ ಯಾರೋ ಒಂದಿಷ್ಟು ಜನ ಅವ್ರಿಗೆ ಕಾಡ್ತಾ ಇದ್ದಾರ, ಆ ಕಾಡು ಒಂದು ಸೈಡ್ ಮಾಡ್ಲಿಕ್ಕೆ ನಾ ಹೋಗ್ತೀನಿ ಅಂತಂತೇಳಿ ಏನು ಅಂದ್ರು ಅವ್ರು. ಅಲ್ಲಿ ಬಂದು BS ಯಡಿಯೂರಪ್ಪ ಸಾಹೇಬ್ರಿಗೆ 3 ಮಗ ಹಾರ, BY ರಾಘವೇಂದ್ರ, BY ವಿಜೇಂದ್ರ, ಬಸವರಾಜ ಮತ್ತೇಮಗೌಡ ಅಂತ ಹೇಳ್ಯಾರ. ಅದರ ತಕ್ಕ ಈ ಸತಿ ನೀವು ಎಲ್ಲರಿಗೆ ಕಳಕಳಿ ವಿನಂತಿ ಮಾಡ್ತೀನಿ, ನಮ್ಗೆ 8 ಮತಕ್ಷೇತ್ರನಾಗ ಎಲ್ಲಕ್ಕಿಂತ ಬಲವಾನ್, ಎಲ್ಲಕ್ಕಿಂತ ಶಕ್ತಿವಾನ್, ಎಲ್ಲಕ್ಕಿಂತ ಒಳ್ಳೆಯವರು ಕಮಲಾಪುರ ಜನ, ರೂರಲ್ ಜನ ಇದ್ದೀರಿ. ಅದಕ್ಕೆ ನಿಮ್ಮ ಕೈ ಮುಗ್ದು ವಿನಂತಿ ಮಾಡ್ತೀನಿ, ಹೈಯೆಸ್ಟ್ ಲೀಡ್ ನಿಮ್ಲಿಂದ ಕೊಟ್ಟರು ಅಂತಂತಾರೆ ಬಸವರಾಜ ಮತ್ತೇಮಗೌಡ ನ್ಯಾಷನಲ್ ಮತ್ತು ಸ್ಟೇಟ್ನಾಗ ಹೀರೋ ಅಂತಾರಂತ ಹೇಳಕ್ಕೆ ಬಯಸ್ತಾರೆ. ಜನ ಕೇಳ್ತಾರ ಉಮೇಶ್ ಜಾಧವ್ ಅವ್ರು ಏನು ಮಾಡ್ಯಾರ ಅಂತಂತೇಳಿ. 50 ವರ್ಷನಾಗ ಕಾಂಗ್ರೆಸ್ ಅವ್ರು ಏನು ಮಾಡ್ಯಾರ, ದೂರಿಂದ ಬಿಡಮ್, ಬೇರೆ ದೇಶ ವಿದೇಶದಿಂದ ಬಿಡಮ್, ಕಲಬುರಗಿನಾಗ ಏನು ಮಾಡ್ಯಾರ ಅಂತ ಕೇಳಮ್ಮ ಅವ್ರಿಗೆ. ಇದೇ 50 ವರ್ಷನಾಗ ನೀವು ರಾಜಕೀಯ ಮಾಡ್ಕೋತಾ ಬಂದಿರಿ. ಮತ್ತೇಮಗೌಡ ಅಣ್ಣವ್ರು ಹ್ಯಾಂಗಾರ, ಉಮೇಶ್ ಜಾಧವ್ ಹ್ಯಾಂಗಾರ, ಬೇರೆ ಕಾಂಗ್ರೆಸ್ ಲೀಡರ್ ಬಂದು ನೀವು ಹೋಗಿ ಏನಾರ ಕೇಳಂಗಿದ್ದೀರಿ, ಹೆಚ್ಚಿಗೆ ಆವಾಜ್ ಧ್ವನಿಲಿಂದ ಮಾತಾಡಂಗಿದ್ದೀರಿ, ಅವ್ರಿಗೆ ಗಾಡಿ ನಿಂದಿರಿಸಿ ಏನಾರ ಕೇಳಂಗಿದ್ದೀರಿ. ಹ್ಯಾಂಗಾರ ಬಸವರಾಜ ಮತ್ತೇಮಗೌಡ ಅಣ್ಣವರು ಮತ್ತು ಉಮೇಶ್ ಜಾಧವ್ ಅವರು ಅವ್ರ ಜಾಗ ಕೊಡ್ತಾರೆ, ಅವ್ರ ಕುರ್ಚಿ ಕೊಡ್ತಾರೆ, ನೀವು ಎಲ್ಲಿ ಬಂದಿದ್ದು ಬರ್ತಾರೆ, ನೀವು ಯಾವಾಗಾರ ಬೈದ್ರೆ ಬಯಸ್ಕೊತಾರೆ, ನಿಮ್ಗೆ ಇಂಥವ್ರು ಬೇಕು, ನಾಲ್ಕು ಕಾಂಗ್ರೆಸ್ ಅವ್ರು ಬೇಕಂತ ಕೇಳಬೇಕು. ನಾನು ಇಂಥ ಲೀಡರ್ಗಳು ಬೇಕು ನಮ್ಗೆ. ಉಮೇಶ್ ಜಾಧವ್ ಅವ್ರು ಏನು ಮಾಡ್ಯಾರ ಅಂತಂತಾರೆ,
ನೀವು 50 ವರ್ಷನಾಗ ಏನೂ ಮಾಡಿಲ್ಲ, ಉಮೇಶ್ ಜಾಧವ್ ಅವರು 5 ವರ್ಷನಾಗ ಒಂದೇ ಒಂದು ಕೆಲಸ ಮಾಡ್ಯಾರಂತ ನೀವು ಕೇಳ್ತಿರಲ್ಲ. ನಾವು ಒಂದು ಫಸ್ಟ್ ಕೆಲಸ ಅಂತ ಹೇಳ್ತೀನಿ. ನಮ್ಮ ಭಾರತ ದೇಶನಾಗ 7 ಟೆಕ್ಸ್ಟೈಲ್ ಪಾರ್ಕ್ ಡಿಕ್ಲೇರ್ ಆಗ್ಯವು. ಅವು 7 ಟೆಕ್ಸ್ಟೈಲ್ ಪಾರ್ಕ್ನಾಗ ಕಲಬುರಗಿ ಹೆಸರು ಇದ್ದಿದ್ದಿಲ್ಲ. ಉಮೇಶ್ ಜಾಧವ್ ಅವರು ಡೆಲ್ಲಿಯಾಗ ಹಗಲು ರಾತ್ರಿ ಕುಂತು ಟೇಬಲ್ ಟು ಟೇಬಲ್ ತಿರುಗಾಡಿ ಎಲ್ಲ ಮಿನಿಸ್ಟ್ರಿಗಳಿಗೆ ಕರ್ಕೊಂಡು ಒಯ್ದು ಚರ್ಚೆ ಮಾಡಿ ಒಂದು ಕಳಕಳೆ ವಿನಂತಿ ಮಾಡಿದ್ರು. सर मैं बहुत विश्वास से जीत के आया हूँ मैं कलबुर्गी से, मेरे लिए आपको कुछ विशेष करना पड़ेगा कलबुर्गी जनता के लिए ಅಂತ ಹೇಳಿದಾಗ ಅವಾಗ ನರೇಂದ್ರ ಮೋದಿಜಿ ಪೆನ್ ತೊಗೊಂಡು ಒಂದು ಕಡೆ ಕಾಟ್ ಹಾಕಿ ಕಲಬುರ್ಗಿ ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಾರ. ಉಮೇಶ್ ಜಾಧವ್ ಅವರು ವಿನಂತಿ ಮಾಡಿ 1 ಲಕ್ಷ ಜನಗ ನೌಕರಿ ಸಿಗ್ತದ. 10,000 ಕೋಟಿ ರೂಪಾಯಿನಾಗ ಭಾಂಡವಾಳಾಗ ಫ್ಯಾಕ್ಟ್ರಿ ಕ್ರಿಯೇಟ್ ಆಗ್ತದ. ಅದ್ರಾಗ ಏನಾಗ್ತದ 2 ಲಕ್ಷ ಜನಗೆ ಇಂಡೈರೆಕ್ಟ್ ಫ್ರೀ ಸಿಗ್ತದ. ಅದ್ರಾಗ ಏನಾಗ್ತದ 1 ಲಕ್ಷ ಜನನಾಗ ನಮ್ಮ ಮತ್ತೆ ಮೂಡನ್ನೋರು 20 ಜನ ರೂರಲ್ದವ್ರಿಗೆ ನೌಕರಿ ಸೇರಿಸ್ತಾರಲ್ಲ ಅಂತ ಹೇಳಬೇಕು ನಾವು. ಅವ್ರು ರೈಲ್ವೆ ಮಿನಿಸ್ಟರ್ ಇದ್ದರು, ಒಂದು ಟ್ರೈನ್ ಚಾಲು ಮಾಡೋದಾಗಿಲ್ಲ. ನಮ್ಮ ಉಮೇಶ್ ಜಾಧವ್ ಜಿ ಅವರು ಒಂದು ಸ್ಲೋ ಟ್ರೈನ್ ಚಾಲು ಮಾಡ್ಯಾರ, ಅದನ್ನು ಡೈರೆಕ್ಟ್ ಟ್ರೈನ್ 60 ಸ್ಪೀಡ್ ಹೋಗ್ತದ. ಇನ್ನೊಂದು 120 ಸ್ಪೀಡ್ ಒಂದೇ ಭಾರತ್ ಚಾಲು ಮಾಡ್ಯಾರ ಉಮೇಶ್ ಜಾಧವ್ ಅವ್ರಿಗೆ ಹೇಳ್ಕೊಳ್ತೀನಿ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಎಲೆಕ್ಷನ್ ಮುಗಿದ್ಮ್ಯಾಗ ಆ ಟ್ರೈನ್ ತೆಗಿತಾರಂತಂತ ಹೇಳಿ. ನಾ ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಬಯಸ್ತೀನಿ, ಮುಂದಿನ ಬರೋ ದಿನಗಳಾಗ ನೀವು 2 ಸತಿ ಟಿಕೆಟ್ ತೆಗಿಬೇಕಾಗ್ತದ. ಉಮೇಶ್ ಜಾಧವ್ ಅವ್ರ ನೇತೃತ್ವದಾಗ ನಾವು 2 ಬಂದೇ ಭಾರತ್ ಮಾಡಿ ತೋರಿಸೋದು ಅಂತ ಹೇಳಕ್ ಬಯಸ್ತೀನಿ. ಹಿಂಗೆ ಕಲಿಯೋಬೇಕು ಕೆಲಸಗಳು ಮಾಡ್ಯಾರ ಅವರು. ಈಗ ಮತ್ತು ಮಂತಾನೆ ತಾವು ನೋಡಿರ್ಬೋದು, ನಮ್ಮ ಸೋದರಿಯಾದ ಹುಬ್ಳಿನಾಗ ನಿಯಾ ಹಿರೇಮಠ್ ಕೊಲೆ ಐತಕ್ಕಿಂದು. ಕೊಲೆ ಮಾಡ್ದವ ಫಯಾಜ್ ಕೊಲೆ ಮಾಡ್ಯಾನ. ಅವ್ರ ತಾಯಿ ಹೇಳ್ತಾಳ, ಪೂರ ಮಾಧ್ಯಮನಾಗ ಹೇಳ್ತಾಳಕಿ ನಮ್ಮ ಮಗ ತಪ್ಪು ಮಾಡಿದಾನ, ನಮ್ಮ ಮಗ ಶಿಕ್ಷೆ ಸಿಗಬೇಕು, ನಾ ಪೂರ ಭಾರತ ಜನತಾಲಿಂಗ ಸಮಯಕ್ಕೆ ಹೇಳ್ತೀನಿ ಅಂತ ಅವ್ರ ತಾಯಿ ಹೇಳ್ತಾಳ. ನಮ್ಮ ಚೀಫ್ ಮಿನಿಸ್ಟರ, ನಮ್ಮ ಹೋಮ್ ಮಿನಿಸ್ಟರ, ನಮ್ಮ ಇಲ್ಲಿನ ಸಚಿವರು ಎಲ್ಲರೂ ಬಾಯಿ ಬಂದ್ ಏನೂ ಅಲ್ಲಕ್ಕೆ ಯಾರಿಲ್ಲ. ಯಾಕಂದರೆ ಅವ್ರಿಗೆ ವೋಟ್ ಬ್ಯಾಂಕಿಗೆ ಡಿಸ್ಟರ್ಬ್ ಆಗ್ತದ, ಮೈನಾರಿಟಿ ವೋಟ್ ಹೋಗ್ತಾವ. ಯಾರು ತಪ್ಪು ಮಾಡ್ಯಾರ ನೀವು ತಪ್ಪು ಅನ್ನಲ್ಲ ಅಂತಂತಂದರೆ ನಿಮ್ಗೆ ಯಾವುದೂ ಅಧಿಕಾರ ಇಲ್ಲ, ಅಧಿಕಾರನಾಗ ಇರ್ಲಿಕ್ಕಂತ ಹೇಳಕ್ ಬಯಸಿಲ್ಲ. ಒಂದು ಸತೀರಿ ಅನ್ಬೇಕು ಅವರು ಅದು ತಪ್ಪು ಮಾಡ್ಯಾರ ಅಂತಂತೇಳಿ ಆ ವೋಟ್ ಕಳೀತಾವಂತ ತಿಳಿದವ್ರು ಅನ್ಲಕ್ಕೆ ಯಾರಿಲ್ಲ. ಅದಕ್ಕೆ ಅದ್ರ ನಿಮಿತ್ತ ತಮ್ಮೆಲ್ಲರಿಗೆ ಕಳ್ಕಳಿ ವಿನಂತಿ ಮಾಡ್ತೀನಿ, ತಾವು ಎಲ್ಲರೂ ಅವ್ರಿಗೆ ಈ ಎಲೆಕ್ಷನ್ಗೆ ಪಾಠ ಕಲಿಸ್ಬೇಕಂತ ಹೇಳಕ್ ಬಯಸ್ತೀನಿ ನಾವು. ಈಗಾಗಲೇ ಕಾಂಗ್ರೆಸ್ ಅವರು ಸಿಕ್ಕಾಪಟ್ಟಿ ಟೀಕೆ ಮಾಡ್ತಾ ಇದ್ದಾರೆ. ಅವರು ಏನಂತಾರ ಮೋದಿ ಸುನಾಮಿ ಎಲ್ಲದಂತಂತೇಳಿ. ನಾ ಹೇಳಕ್ ಬಯಸ್ತೀನಿ, ಕಲಬುರ್ಗಿನಾಗ ಪೂರ ಎಲ್ಲ ವಾರ್ಡ್ನಾಗ ಜನ ಮನ್ಸ್ನಾಗ ಜನ ತಲೆಗ ಸುನಾಮಿ ಅದ ನರೇಂದ್ರ ಮೋದಿಜಿದವರು. ಕಲಬುರ್ಗಿನಾಗ ಏನು ನಡೆದಂತಂದ್ರೆ ಒಂದೇ ಸುನಾಮಿ ನಡೆಯದ. ಈಗ ಕಾಂಗ್ರೆಸ್ ರೊಕ್ಕ ನಡೆಯದ, ಸಿಕ್ಕಾಪಟ್ಟಿ ರೊಕ್ಕ ಬರ್ತದ. ನಿಮ್ಗೆಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ತಗೋರಿ. ನಿಮ್ಗೆ ಯಾರ್ಯಾರು ಕೊಡ್ತಾರ ಮನೆಗೆ ಬಂದರೆ ಓಡಾಡಬೇಡಿ, ತಗೋರಿ. ಬಟ್ ವೋಟ್ ಭಾರತೀಯ ಜನತಾ ಪಾರ್ಟಿಗೆ ಹಾಕ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ತೀನಿ. ಈ ವೇದಿಕೆ ಮುಖಾಂತರ ಅವಕಾಶ ಕೊಟ್ಟು ಸೆಲೆಕ್ಟ್ ತುಂಬ ಧನ್ಯವಾದ ಹೇಳಿ 1 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.